ನಮಸ್ತೆ ಸ್ನೇಹಿತರೆ, ಕೀಪ್ ಇಟ್ ಸಿಂಪಲ್ ಇನ್ ಕನ್ನಡಗೆ ಮತ್ತೊಮ್ಮೆ ಸ್ವಾಗತ. ಸ್ಟಾಕ್ ಟಿಪ್ಸ್ ಇದೆ. ನಿಮಗೆ ಒಳ್ಳೆ ಇಂಟ್ರೆಸ್ಟಿಂಗ್ 3 ಕಂಪ್ನಿ ಸ್ಟಾಕ್ ಟಿಪ್ಸ್ ಕೊಡ್ತಾ ಇದ್ದೀನಿ. ನೀವು ಏನಿಲ್ಲ ಅಂತ ಹೇಳಿದ್ರು ಒಂದು ವರ್ಷದಲ್ಲಿ 5 to 10 ಟೈಮ್ಸ್ ಅಂದ್ರೆ ನೀವು 10,000 ರೂಪಾಯಿ ಹಾಕಿದ್ರೆ ಖಂಡಿತವಾಗ್ಲೂ 50,000 ರೂಪಾಯಿಂದ 1 ಲಕ್ಷ ರೂಪಾಯಿ ಚಾನ್ಸಸ್ ತುಂಬಾ ಇದೆ. ಯಾವ ಕಂಪ್ನೀಸ್ ಅಂತ ಹೇಳ್ತಾ ಇದ್ರಲ್ಲ, ಹೌದು, ಖಂಡಿತ ಈ ವಿಡಿಯೋ ನೋಡೋಸ್ಲ ಆ 3 ಕಂಪ್ನಿ ಹೆಸರು ಹೇಳ್ತೀನಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ಲ. ಏನು ಇವರು ಸ್ಟಾಕ್ ಟಿಪ್ಸ್ನ ಹೀಗೆ ಯಥೇಚ್ಛವಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರಲ್ಲ, ಹೌದು ಸ್ನೇಹಿತರೆ, ಈ ಸ್ಟಾಕ್ ಟಿಪ್ಸ್ ಅನ್ನ ಹೆಸರಲ್ಲಿ ತುಂಬಾ ಜನ ಮೋಸ ಹೋಗ್ತಾನೆ ಇದ್ದಾರೆ. ಅದು ನಿನ್ನೆ ಮೊನ್ನೆಯಿಂದಲ್ಲ. 1992 ಸ್ಟಾಕ್ ಮಾರ್ಕೆಟ್ ಬೂಮಲ್ಲಿ ಇರೋಗೂ ಅಷ್ಟೇ, 2000 ಅಷ್ಟೇ, 2022 ಅಷ್ಟೇ, 2024 ಅಷ್ಟೇ ಸ್ನೇಹಿತರೆ. ಖಂಡಿತ ಈ ಸ್ಟಾಕ್ ಟಿಪ್ಸ್ನ ನಂಬಿಕೊಂಡು ತುಂಬಾ ಜನ ರಿಟೇಲ್ ಇನ್ವೆಸ್ಟರ್ಸ್ ಮುಗಿ ಬೀಳ್ತಾ ಇರ್ತಾರೆ. ಇದು ಹೇಗಾಯ್ತು ಕತೆ ಅಂತ ಹೇಳಿದ್ರೆ, ಎಲ್ಲರೂ 10th SSLC ಎಕ್ಸಾಮ್ ಬರೀತಾರೆ. ಬಟ್ ಹೇಗಾಯ್ತು ಅಂದ್ರೆ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರೀಬೇಕಾದ್ರೆ ನಿಮ್ಮ ಸುತ್ತಮುತ್ತ ನೋಡಿರ್ತೀರ, ಅದ್ರಲ್ಲೊಂದು 10% ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಅಥವಾ 10% ನಿಮ್ಮ ಸ್ನೇಹಿತರು ಬಂದ್ಬಿಟ್ಟು ಎಕ್ಸಾಮಲ್ಲಿ ಓದಲ್ಲ. ಏನು ಮಾಡ್ತಾರೆ ಅಂದರೆ, ನನಗೆ ಅವ್ರಿಗೆ ಗೊತ್ತು ಕ್ವಶನ್ ಪೇಪರ್ ಕೊಡ್ತಾರೆ, ಅಥವಾ ನಾನು ಎಲ್ಲರೂ ಪೂಲ್ ಇನ್ ಮಾಡಿ ಒಂದು ಕ್ವಶನ್ ಪೇಪರ್ನ ತೊಗೊಳೋಣ, ಆ ಕ್ವಶನ್ ಪೇಪರ್ ಓದ್ಕೊಂಡು ನಾವು ಈಸಿಯಾಗಿ ಪಾಸ್ ಆಗ್ಬಿಡ್ಬೋದು, ಈ ಥರ ಎಲ್ಲ ಕೇಳಿರ್ತಾರಲ್ಲ. ಹೇಳಿ ಸ್ನೇಹಿತರೆ, 10th ಸ್ಟ್ಯಾಂಡರ್ಡಲ್ಲಿ ಕ್ವಶನ್ ಪೇಪರ್ನ ಖರೀದಿ ಮಾಡಿ ಪಾಸ್ ಆಗಿರೋರು ಎಷ್ಟು ಜನ, ಅಥವಾ ಕಷ್ಟಪಟ್ಟು ಓದೋ ಪಾಸ್ ಆಗಿರೋರು ಎಷ್ಟು ಜನ? ನಿಮ್ಗೆ ಉತ್ತರ ತುಂಬ ಚೆನ್ನಾಗಿ ಗೊತ್ತಿದೆ ಅಲ್ಲ. ಹೀಗೆ ಹೇಳಿ ಸ್ನೇಹಿತರೆ, ಸ್ಟಾಕ್ ಟಿಪ್ಸ್ ವರ್ಕ್ ಆಗಿತ್ತಾ? ಆನ್ಸರ್ ನಿಮ್ಮ ಹತ್ರನೇ ಇದೆ ಅಲ್ಲ. ಹೌದು ಸ್ನೇಹಿತರೆ, ಸ್ಟಾಕ್ ಟಿಪ್ಸ್ ಹೆಸರಲ್ಲಿ ತುಂಬ ಜನ ಮೋಸ ಹೋಗ್ತಾರೆ. ನಿಮ್ಗೆ SSLC ಎಕ್ಸಾಮಲ್ಲಿ 90% ಜನ ನಿಮ್ಗೆ ಹಾರ್ಡ್ ವರ್ಕ್ ಮಾಡಿ ಎಕ್ಸಾಮ್ ಪಾಸ್ ಆದರೆ, ಸ್ಟಾಕ್ ಟಿಪ್ಸಲ್ಲಿ ಅಥವಾ ಸ್ಟಾಕ್ ಮಾರ್ಕೆಟಲ್ಲಿ ಯಾರು ಇನ್ವೆಸ್ಟ್ ಮಾಡ್ತಾರಲ್ಲ, ಅದರಲ್ಲಿ ಹೇಳೋದಕ್ಕೆ ನಂಗೆ ತುಂಬ ಬೇಜಾರಾಗಿತ್ತು. ಆದರೆ 50% ಜನ ಯಾರು ರಿಟೇಲ್ ಇನ್ವೆಸ್ಟರ್ಸ್ ಲಾಸ್ಟ್ 2-3 ವರ್ಷದಲ್ಲಿ ಮಾರ್ಕೆಟಿಗೆ ಬಂದಿರಲ್ಲ, ಬರೀ ಸ್ಟಾಕ್ ಟಿಪ್ಸ್ ಮೇಲೆ ನಂಬ್ಕೊಂಡಿರ್ತಾರೆ. ಎಲ್ಲ ಒಂದು 50,000 ರೂಪಾಯಿ ಇರುತ್ತೆ, 50,000 ರೂಪಾಯಿ ಒಂದೊಂದು 10 ಕಂಪ್ನಿಯಲ್ಲಿ 5,000 ಇನ್ವೆಸ್ಟ್ ಮಾಡಿಬಿಟ್ಟಿರ್ತಾರೆ. ಅದು ಕಂಪ್ನಿಯ ಎಲ್ಲೆಲ್ಲಿ ಕೇಳಿದ್ರು ಅಂದರೆ ಎಲ್ಲೋ ಯೂಟ್ಯೂಬಲ್ಲಿ ಅಡ್ವರ್ಟೈಸ್ಮೆಂಟ್ ಬಂತು, ಟ್ವಿಟರಲ್ಲಿ ಅಡ್ವರ್ಟೈಸ್ಮೆಂಟ್ ಬಂತು, ಇನ್ಸ್ಟಾಗ್ರಾಮಲ್ಲಿ ಅಡ್ವರ್ಟೈಸ್ಮೆಂಟ್ ಬಂತು. ಹೇಳಿ ಸ್ನೇಹಿತರೆ, ಈ ಥರ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಅಥವಾ ನಿಮಗೆ ಟಿಪ್ಸ್ ಕೊಡೋರು ಏನಕ್ಕೆ ನಿಮ್ಗೆ ಕೊಡಬೇಕು? ಅವ್ರಿಂದ ಸಮಾಜ ಸೇವೆನ ಮಾಡ್ತಾ ಇದ್ದಾರೆ? ಖಂಡಿತ ಇಲ್ಲ ಅಲ್ಲ. ಅಲ್ಲೊಂದು ಒಳ ಸಂಚು ಅಥವಾ ಒಳ ಉದ್ದೇಶ ಇದ್ದೇ ಇದೆ. ಅದು ಹೇಗೆ ವರ್ಕ್ ಆಗಿತ್ತು ಅಥವಾ ಏನಕ್ಕೆ ಅವರು ಯಥೇಚ್ಛವಾಗಿ ನಿಮಗೆ ಸ್ಟಾಕ್ ಟಿಪ್ಸ್ ಕೊಡ್ತಾರೆ? ಹಾಗೂ ನಿಮಗೆ ಸ್ಟಾಕ್ ಟಿಪ್ಸ್ ಕೊಡಬೇಕಾದ್ರೆ ಆ ಕಂಪ್ನಿ ಹೆಸರೇ ಕೇಳಿರಲ್ಲ. ಯಾರು ನಿಮಗೆ HDFC ಬ್ಯಾಂಕು, ICICI ಬ್ಯಾಂಕು, ಕೆನರಾ ಬ್ಯಾಂಕ್ ತಗೊಳ್ಳಿ, ಅಥವಾ L&T ತಗೊಳ್ಳಿ, ಇನ್ಫೋಸಿಸ್ ತಗೊಳ್ಳಿ, TCS ತಗೊಳ್ಳಿ ಅಂತ ದೊಡ್ಡ ಕಂಪ್ನಿ ಹೇಳಿದ ಚಾನ್ಸೇ ಇಲ್ಲ. ಆ ಕಂಪ್ನಿ ಹೆಸರೇ ಕೇಳಿರಲ್ಲ ಅಂತ ಅದನ್ನ ಕಂಪ್ನೀಸ್ ನಿಮಗೆ ಸ್ಟಾಕ್ ಟಿಪ್ಸ್ ಅಂತ ಹೇಳ್ತಾರೆ. ಇದರಿಂದ ಏನಾಗಿತ್ತು ಅಂತ ಹೇಳಿದ್ರೆ, ಆ ಸ್ಟಾಕ್ ಮೇಲ್ಗಡೆ ಹೋಗಿತ್ತೋ ಬಿಡುತ್ತೋ ಗೊತ್ತಿಲ್ಲ, ನೀವು ಲಾಭ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ಅವರಂತೂ ಖಂಡಿತ ಲಾಭ ಮಾಡ್ತಾರೆ ಸ್ನೇಹಿತರೆ. ಇದು ಹೇಗೆ ಅಂತ ಹೇಳಿದ್ರೆ, ಆಪರೇಟರ್ ನೆಕ್ಸಸ್. ಹೇಗೆ ಅಂತ ಹೇಳಿದ್ರೆ, ಒಂದು ಸ್ಟಾಕ್ನ ಒಂದು ಉದಾಹರಣೆಗೆ ತಗೊಳ್ಳಿ. ಯಾವುದೋ ಒಂದು ABC ಕಂಪ್ನಿ ಇದೆ, ತುಂಬ ಚಿಕ್ಕ ಕಂಪ್ನಿ ಇದೆ. ಆ ಕಂಪ್ನಿಲಿ ಪ್ರತಿದಿನ ಅಥವಾ ಕಂಪ್ನಿಲಿ ಸ್ಟಾಕ್ ಮಾರ್ಕೆಟಲ್ಲಿ ಅಥವಾ ಕಂಪ್ನಿಲಿ ಶೇರ್ಸ್ ಇರೋದೇ ಮಾರ್ಕೆಟಲ್ಲಿ 1 ಲಕ್ಷ ಶೇರ್ಸ್ ಅಂತ ಅನ್ಕೊಳ್ಳಿ. 1 ಲಕ್ಷ ಶೇರ್ಸ್ ಇದೆ. ಅವು ಆ ಶೇರಿನ ಬೆಲೆ ಬಂದ್ಬಿಟ್ಟು ಏನಿಲ್ಲ ಅಂತ ಹೇಳಿದ್ರು 10 ರೂಪಾಯಿ ಅಂತ ಅನ್ಕೊಳ್ಳಿ. ಅಂದರೆ ಮಾರ್ಕೆಟಲ್ಲಿ ಇರೋದೇ ಬರೀ 1 ಲಕ್ಷ ಶೇರು, ಹಾಗೂ ಒಂದು ಶೇರಿನ ಬೆಲೆ 10 ರೂಪಾಯಿ ಅಂತ ಅನ್ಕೊಳ್ಳಿ. ಇವಾಗ ಏನಾಗಿತ್ತು ಅಂತ ಹೇಳಿದ್ರೆ, ಡೈಲಿ ಬೈಯಿಂಗು ಸೆಲ್ಲಿಂಗ್ ಅಂತ ಆಗ್ತಾ ಇರುತ್ತಲ್ಲ, ವಾಲ್ಯೂಮ್ ಅಂತ ನೀವು ನೋಡ್ತಿರಲ್ಲ, ದಿನಕ್ಕೆ ಏನಿಲ್ಲ ಅಂದ್ರೆ 15,000 to 20,000 ಶೇರ್ಸ್ನ ಯಾರೊಬ್ಬರು ಖರೀದಿ ಮಾಡ್ತಾ ಇರ್ತಾರೆ, ಯಾರೊಬ್ಬರು ಮಾರ್ತಾ ಇರ್ತಾರೆ. ಇದು ನಡೀತಾ ಇರುತ್ತೆ. ಇವಾಗ ಏನಾಗಿತ್ತು ಅಂತಾರೆ, ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಅವ್ರ ಆಪರೇಟರ್ಸ್ ಅಂತಾರಲ್ಲ, ಇವ್ರು ಏನು ಮಾಡ್ತಾರೆ ಅಂದರೆ, ಈ ಕಂಪ್ನಿನ ಟಾರ್ಗೆಟ್ ಮಾಡ್ತಾರೆ. ಏನು ಮಾಡಿಬಿಡ್ತಾರೆ ಅಂತ ಹೇಳಿದ್ರೆ, ಒಂದು ಕೆಲಸ ಮಾಡೋಣ, ನಾವು ಎಲ್ಲರೂ ನಿಧಾನವಾಗಿ ನೆಕ್ಸ್ಟ್ 1 ವಾರ ಅಥವಾ ನೆಕ್ಸ್ಟ್ 15 ದಿನದಲ್ಲಿ ಪ್ರತಿದಿನ 10,000 5,000 ಶೇರ್ ಖರೀದಿ ಮಾಡ್ಕೊಂಡು ಇಟ್ಕೊಳ್ಳೋಣ ಅಂದ್ಕೊಂಡು, ಮಾರ್ಕೆಟಲ್ಲಿ ಇರೋದೇ ಬರೀ 1 ಲಕ್ಷ ಶೇರ್ಸು. ಆ 1 ಲಕ್ಷ ಶೇರ್ಸ್ನ ನಿಧಾನವಾಗಿ 8 ರೂಪಾಯಿಗೋ 9 ರೂಪಾಯಿಗೋ 10 ರೂಪಾಯಿಗೋ 11 ರೂಪಾಯಿಗೋ ನಿಧಾನವಾಗಿ ಖರೀದಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಏನಿಲ್ಲ ಅಂದ್ರೂ 1 ಲಕ್ಷ ಶೇರ್ಸಲ್ಲಿ ಒಂದು 10 ಜನ ಸೇರ್ತಾರೆ. 10 ಜನನೂ ಒಂದು 7,000 8,000 ಶೇರ್ಸ್ನ ಎಲ್ಲ ಬೈ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಅವಾಗ ಏನಾಗಿತ್ತು ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಮಾರ್ಕೆಟಲ್ಲಿ ಶೇರ್ಸೇ ಇರಲ್ಲ. ಅದು ಯಾವುದೋ ಚಿಕ್ಕ ಕಂಪ್ನಿ, ಆ ಕಂಪ್ನಿ ಹೆಡ್ ಆಫೀಸು ಇರಲ್ಲ, ಕಂಪ್ನಿದು ಬಿಸ್ನೆಸ್ಸು ಇರಲ್ಲ ಅಂತ ಕಂಪ್ನಿ. ಇದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅದನ್ನು ಒಂದು ಸುಳ್ಳು ಸುದ್ದಿನ ಹಬ್ಬಿಸ್ತಾರೆ. ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ನಿಮಗೆ ವಾಟ್ಸಪ್ಪಲ್ಲಾಗಿರ್ಬೋದು, ಗ್ರೂಪ್ಸಲ್ಲಾಗಿರ್ಬೋದು, ಈ ಕಂಪ್ನಿ ಖರೀದಿ ಮಾಡಿ, ಈ ಕಂಪ್ನಿ ಶೇರ್ನ ಪರ್ಚೇಸ್ ಮಾಡಿ, ಒಂದು ಒಳ್ಳೆ PPT ಹಾಕಿ, ಒಂದು ಒಳ್ಳೆ ಯೂಟ್ಯೂಬಲ್ಲಿ ಹಾಕಿ, ಇನ್ಫ್ಯಾಕ್ಟ್ ಇನ್ಫ್ಲುಯೆನ್ಸರ್ಸ್ ಕೂಡ ನಿಮ್ಗೆ ಅದರಲ್ಲಿ ಹೇಳ್ತಾರೆ, ಈ ಕಂಪ್ನಿ ಈ ಬಿಸ್ನೆಸ್ಸಲ್ಲಿದೆ, ಈ ಬಿಸ್ನೆಸ್ ಬಂದು ಎಕ್ಸ್ಪೋರ್ಟ್ ಆಗುತ್ತೆ, ಈ ಕಂಪ್ನಿ ನೆಕ್ಸ್ಟ್ ಇನ್ಫೋಸಿಸ್ ಆಗಿದೆ, ಈ ಕಂಪ್ನಿ ನೆಕ್ಸ್ಟು TCS ಆಗುತ್ತೆ, ಈ ಕಂಪ್ನಿ ನೆಕ್ಸ್ಟ್ L&T ಆಗುತ್ತೆ. ಥರದ ನಿಮಗೆ ಪ್ರೆಸೆಂಟೇಷನ್. ಹೌದು, ಈ ಕಂಪ್ನಿ ತುಂಬ ಚೆನ್ನಾಗಿದೆ ಎಲ್ಲ ಅನ್ಕೊಂತಾರೆ. ಏನು ಮಾಡ್ತಾರೆ ಅಂದರೆ, ಎಲ್ಲರೂ ಏನು ಮಾಡ್ತಾರೆ, ಯಾರು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಲ್ಲ. ನಿಮ್ಮಂಥವ್ರು ನಮ್ಮಂಥವ್ರು ಏನು ಮಾಡ್ತಾರೆ, ಬರೀ 10 ರೂಪಾಯಿ ತಾನೆ 100 ಶೇರ್ ತೊಗೊಂಡ್ರೆ ಆಯಿತು, ಬರೀ 10 ರೂಪಾಯಿ ತಾನೆ 100 ಶೇರ್ ಖರೀದಿ ಆಯಿತು ಅಂದ್ಬಿಟ್ಟು ಎಲ್ಲ ಊರಲ್ಲೂ ಜಮ್ಮು ಆ್ಯಂಡ್ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಆ ವಿಡಿಯೋ ಯಾರ್ಯಾರು ನೋಡಿರ್ತಾರೆ, ಎಲ್ಲರೂ ಒಂದು 50 ಶೇರು 100 ಶೇರು ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೆನಪಿಲ್ಲಿ ಸ್ನೇಹಿತರೆ, ಮಾರ್ಕೆಟಲ್ಲಿ ಅದು ಸ್ಟಾಕ್ ಇರೋದೇ ಇನ್ನು 20,000 ಶೇರ್ಸು. ಎಲ್ಲ ಖರೀದಿ ಮಾಡ್ತಾ ಏನಾಗಿತ್ತು ಅಂದರೆ, ಇಟ್ಸ್ ಸಿಂಪ್ಲಿ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಮಿಸ್ ಮ್ಯಾಚ್. ಎಲ್ಲ ಕಡೆಯಿಂದನೂ ಜನ ತೊಗೊಳಕ್ಕೆ ರೆಡಿ ಇದ್ದಾರೆ, ಬಟ್ ಶೇರ್ಸ್ ಸಪ್ಲೈ ಇಲ್ಲ. ಆಗೇನಾಗಿತ್ತು ಅಂದರೆ 10 ರೂಪಾಯಿಂದ 15 ರೂಪಾಯಿ ಹೋಗುತ್ತೆ, 15 ರೂಪಾಯಿಂದ 20 ರೂಪಾಯಿ ಹೋಗುತ್ತೆ, 20 ರೂಪಾಯಿಂದ 30 ರೂಪಾಯಿ ಹೋಗುತ್ತೆ.
ಅವಾಗ ಇನ್ನೊಂದ್ಸಲಿ ಎಲ್ಲರೂ ಬರ್ತಾರೆ, ನೋಡಿದ್ರ ನಿಮ್ಗೆ ಹೇಳಿದ್ರಿ 10 ರೂಪಾಯಿ ಸ್ಟಾಕು ಆಲ್ರೆಡಿ 30 ರೂಪಾಯಿಗೆ ಹೋಗಿದೆ ಅಂತಾರೆ. ಅಯ್ಯೋ ಹೌದಲ್ಲ ಅಂದ್ಕೊಂಡು ತಿರ್ಗಾ ಎಲ್ಲ ಮುಗಿ ಬೀಳ್ತಾರೆ ಖರೀದಿ ಮಾಡೋದಕ್ಕೆ. 30 ರೂಪಾಯಿಂದ 50 ರೂಪಾಯಿ ಹೋಗಿತ್ತು, 50 ರೂಪಾಯಿಂದ 60 ರೂಪಾಯಿ ಹೋಗುತ್ತೆ. ಯಾವಾಗ 60 ರೂಪಾಯಿ ಆಗಿತ್ತಲ್ಲ, ಅವಾಗ ಏನು ಮಾಡ್ತಾರೆ, ಈ 8ರಿಂದ 10 ಜನ ಆಲ್ರೆಡಿ ಎಲ್ಲ ಶೇರ್ ಖರೀದಿ ಮಾಡಿದ್ರಲ್ಲ, ಎಲ್ಲ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ರಲ್ಲ, ಅವರೇ ನಿಧಾನವಾಗಿ ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೆನಪಿಲ್ಲ ಸ್ನೇಹಿತರೆ, ಅವ್ರು ಪರ್ಚೇಸ್ ಮಾಡಿದ್ದು 8 ರೂಪಾಯಿ, 10 ರೂಪಾಯಿ, 11 ರೂಪಾಯಿಗೆ. ಬಟ್ ಯಾವಾಗ 60 ರೂಪಾಯಿ ಹೋಗಿತ್ತಲ್ಲ, ಅವ್ರು ಆ ಶೇರ್ಸ್ನ ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನು ಡಂಪಿಂಗ್ ಅಂತ ಹೇಳ್ತಾರೆ, ಸ್ಟಾಕ್ ಮಾರ್ಕೆಟ್ ಟರ್ಮಿನಾಲಜಿ ಡಂಪಿಂಗ್ ಅಂತ ಹೇಳ್ತಾರೆ. ಸೊ ಜನ ತಾನು ಮುಂದೆ ಅಂತ ಪ್ರತಿದಿನ ಅಪ್ಪರ್ ಸರ್ಕ್ಯೂಟ್ಗೆ ಹೋಗ್ತಾ ಇರುತ್ತೆ, ಇವ್ರು ನಿಧಾನವಾಗಿ ಮಾಡ್ತಾ ಇರ್ತಾರೆ. ಯಾವಾಗ 100-120 ರೂಪಾಯಿಗೆ ಹೋಗಿತ್ತಲ್ಲ ಆ ಸ್ಟಾಕ್ನ, ಈ ಯಾರು 10 ಜನ ಸೇರಿ ಪರ್ಚೇಸ್ ಮಾಡಿದ್ರಲ್ಲ, ಎಲ್ಲ ಮಾರಿ ಕೈ ತೊಳ್ಕೊಂಡ್ಬಿಡ್ತಾರೆ. ಕೊನೆಗೆ ಆ ಸ್ಟಾಕಲ್ಲಿ ಯಾರು ಸ್ಟಕ್ ಆಗೋದು ಅಂದರೆ ನಿಮ್ಮಂಥವ್ರು ನಮ್ಮಂಥವ್ರು. ಹೇಗೆ ಅಂತ ಹೇಳಿದ್ರೆ ರಿಟೇಲ್ ಇನ್ವೆಸ್ಟರ್ಸು. ಏನು ಮಹಾ 100 ರೂಪಾಯಿ ತಾನೆ ಆಯಿತು, 10 ರೂಪಾಯಿಂದ 10 ರೂಪಾಯಿ ಸ್ಟಾಕ್ ಹೋಗಿ 100 ರೂಪಾಯಿ ಆಗಿರುತ್ತೆ, 100 ರೂಪಾಯಿ ತಾನೆ, 1,000 ಹಾಕಿಡ್ತೀನಿ ಬಿಡು. ಆ ಥರ 1,000 ರೂಪಾಯಿ ಆಗಲಿ 2,000 ರೂಪಾಯಿ ಆಗಲಿ ಸಾವಿರಾರು ಜನ ಹಾಕಿಡ್ತಾರೆ. ಆ ದುಡ್ಡು ಕೊನೆಗೆ ಆ ಕಂಪ್ನಿ ಒಂದು 6 ತಿಂಗಳು 1 ವರ್ಷ ಆದಮೇಲೆ ತಿರ್ಗಾ 100ರಿಂದ 50, 50ರಿಂದ 40, 40ರಿಂದ 10, 10ರಿಂದ 5 ರೂಪಾಯಿ, ಆಮೇಲೆ ಅದು ಡಿಲಿಸ್ಟ್ ಆಗಿಬಿಡುತ್ತೆ. ಸೊ ಈ ರೀತಿಲಿ ಸ್ಮಾಲ್ ಕ್ಯಾಪ್ ಕಂಪ್ನೀಸನ್ನು ಟಿಪ್ಸ್ ಅಂತ ಕೊಟ್ಟು ಸ್ಟಾಕ್ ಮೇಲೆ ಬಿಡುತ್ತೋ ಸೆಕೆಂಡ್ರಿ. ಬಟ್ ಹಾರ್ಡ್ ಅಂಡ್ ಮನಿನ ಸಣ್ಣ ಹೂಡಿಕೆದಾರರು ಬಂದು ಇದರಲ್ಲಿ ಮೋಸ ಹೋಗಿ ದುಡ್ಡು ಕಳ್ಕೊತಾ ಇದ್ದಾರೆ. ಏನಾಗಿತ್ತು ಅಂತ ಹೇಳಿದ್ರೆ, ಈ ಥರ ದುಡ್ಡು ಕಳ್ಕೊಂಡು ಏನಾಗ್ಬಿಡುತ್ತೆ ಅಂದರೆ, ಕೊನೆಗೆ ಏನು ಮಾಡ್ತಾರೆ ಅಂದರೆ, ಅಯ್ಯೋ ಸ್ಟಾಕ್ ಮಾರ್ಕೆಟ್ ಅಂದರೆ ತುಂಬ ಸ್ಕ್ಯಾಮು, ಗ್ಯಾರಂಟಿ ಇಲ್ಲ, ಅದು ಜೂಜಾಡ್ದಂಗೆ, ಈ ಥರ ಕೆಟ್ಟ ಕಲ್ಪನೆ ಹೆಸರನ್ನ ಅವರೇ ತಂದ್ಕೊತಾರೆ. ಅದೇ ಹೇಳಿದ್ನಲ್ಲ, 10th ಸ್ಟ್ಯಾಂಡರ್ಡಲ್ಲಿ ಕಷ್ಟಪಟ್ಟು ಓದಿದ್ರೆ ಒಳ್ಳೆ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗ್ಬೋದಾಗಿತ್ತು. ಕ್ವಶನ್ ಪೇಪರ್ ನಂಬ್ಕೊಂಡು ಅದನ್ನು ಪಾಸ್ ಆಗದೆ ಏನಂತಾರೆ, ಅಯ್ಯೋ ಪೇಪರೇ ತುಂಬ ಕಷ್ಟ ಇತ್ತು, ಕರೆಕ್ಷನ್ ಮಾಡೋರಿಗೆ ಮಾಸ್ಟರ್ಗೆ ಏನೂ ಗೊತ್ತೇ ಇರಲಿಲ್ಲ, ಈ ದಿನ ಎಲ್ಲ ಏನು ಓದ್ಬಿಟ್ಟೆ ಲೈಫಲ್ಲಿ ಸೆಟ್ಲ್ ಆಗಬೇಕಾ, ಈ ಥರ ಮಾತುಗಳನ್ನ ಜಾಗತಿಕವಾಗಿ, ಈ ಥರ ಬುದ್ಧಿವಂತಿಕೆ ಮಾತುಗಳನ್ನ ಆಡ್ತಾರೆ. ಹೌದಾ ಅಲ್ವಾ ಸ್ನೇಹಿತರೆ? ಸೊ ಸಿಂಪಲ್ ಇಷ್ಟೇ ಸ್ನೇಹಿತರೆ, ನೀವು ಯಾವುದೇ ಕ್ಷೇತ್ರದಲ್ಲಿರ್ಬೋದು, ಆ ಕ್ಷೇತ್ರದಲ್ಲಿ ನೀವು ಸಕ್ಸಸ್ನ ಕಾಣಬೇಕು ಅಂತ ಹೇಳಿದ್ರೆ ನಿಮ್ಗೆ ಎಜುಕೇಷನ್ ಆಗಿರ್ಬೋದು, ಕೆಲಸದಲ್ಲಿ ಆಗಿರ್ಬೋದು, ಸ್ಟಾಕ್ ಮಾರ್ಕೆಟಲ್ಲಿ ಆಗಿರ್ಬೋದು, ಶಾರ್ಟ್ ಕಟ್ಸ್ ಅಂತೂ ಇಲ್ಲವೇ ಇಲ್ಲ. ಎಲ್ಲದಕ್ಕೂ ನಿಮಗೆ ನಿಧಾನವೇ ಪ್ರಧಾನ ಅಂತಾರಲ್ಲ, ನೀವು ಅದನ್ನು ಅರ್ಥ ಮಾಡ್ಕೊಬೇಕು. ಸ್ಟೆಪ್ ಬೈ ಸ್ಟೆಪ್ ಹೋಗಲೇಬೇಕು ಸ್ನೇಹಿತರೆ. ಸೊ ಇದನ್ನು ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದಷ್ಟೇ, ನಿಮ್ಮ ಸುತ್ತಮುತ್ತಲೇ ಯಾರನ್ನ ಬಂದು ನಿಮಗೆ ಸ್ಟಾಕ್ ಮಾರ್ಕೆಟ್ ಟಿಪ್ಸ್ನ ಕೊಡ್ತಾ ಇದ್ದೀರಿ, ಅಥವಾ ಈ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಿ, ಡಬಲ್ ಆಗೈತೆ ತ್ರಿಬಲ್ ಆಗೈತೆ ಅಂದರೆ ದಯವಿಟ್ಟು ನೀವು ಮೋಸ ಹೋಗ್ಬೇಡಿ. ಹಾಗೂ ಈ ವಿಡಿಯೋನ ಖಂಡಿತವಾಗ್ಲಿ ನಿಮ್ಮ ಸ್ನೇಹಿತರು ಯಾರು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರಲ್ಲ ಅವ್ರ ಜೊತೆ ಖಂಡಿತ ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು, ನಮಸ್ತೆ.